सस्ते नहीं पर सागर वो मतलब मेवना मतलब है दुबई साइड हो गया मेवना ಮಾಡೋದಕ್ಕೆ मेवनाला ಆರ್ಡರ್ ಬಸ್ತ ಮಾಡ ಹೇಳ್ರಪ್ಪ ಎದಕ್ಕೆ ಕರ್ದಾರ ಅಂತ ಹೇಳ ಕನ್ನಡ ನೀವು ಎದಕ್ಕೆ ಕರ್ದಾರ ಅಂತ ಹೇಳ ಏನು ಬಾಡಿಗೆ ಅಂತ ಹೇಳಿದ್ರು ಅಕ್ಕಿ ಯಾವ ಅಕ್ಕಿ ಅಂತ ಹೇಳಿದ್ರೆ ನೀವು ಬಡವ್ರಿಗೆ ಕೊಡೋದಕ್ಕಿನೋ ಏನು ಪಾಲಿಶ್ ಮಾಡೋದಕ್ಕಿನೋ ಎಲ್ಲೋ ಏನು ಸಾಗಿಸ್ಬೇಕಿತ್ತು ಏನು ಅಂತ ಹೇಳ್ರಿ ಮೊದಲು ಕ್ಲಿಯರ್ ಹೇಳ್ರಿ ಯಾರು ಬಾಡಿಗೆ ಕೊಡ್ತಂದ್ರು ಎಲ್ಲಿಂದ ಎಲ್ಲಿಗೆ ಅದು ಸೀಟ್ಯಾಗ ಅಂದ್ರೆ ಎಲ್ಲೇ ಅರೇ ನೀ ಪಿರೋಡ್ ನಿಂದ್ರಾಗ ಅದು ಇಲ್ಲೇ ಪಿರೋಡ್ ನಿಂದ್ರೆ ಎಲ್ಲಿ ಕೊಡಬೇಕು ಏನಿತ್ತು ಅದನ್ನ ಹೇಳ್ರಿ ಹಾಂ ಹೇಳ್ರಿ ಅಂತ ಪೂರ ಓಪನ್ ಹೇಳ್ರಿ ನೋಡ್ರಪ್ಪ ನಾಳೆ ಆಮೇಲೆ ನಿಮ್ಮ ಮೇಲೆ ಇತ್ತು ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಂಡು ಬೇಡ ರೌಡಿ ಶೀಟ್ರ್ ಕೇಸ್ ಆಗತ್ತಿದ್ರ ಮೇಲೆ ಒಂದು ಬಡವ್ರಿಗೆ ಹೋಗೋ ಅಣ್ಣದ ನೀವೇ ಹೇಳ್ರಿ ನಿಮ್ಗೆ ನೀವೇನು ಬಾಡಿಗೆ ಕೊಡ್ತೀನಿ ಕರೆದ್ರು ನೀವು ಅದನ್ನ ಮೊದಲಿನ ನೀವು ಇದು ಮಾಡ್ತಿರೋ ಹಾಂ ಆಯಿತು ಇಷ್ಟು ಅಕ್ಕಿ ಆಗ್ತಂದೆಪ್ಪ ನೀ ಹೇಳ ಮೊದಲು ಇಷ್ಟು ಅಕ್ಕಿ ನಿನ್ನ ಕಡೆ ಹೆಂಗೆ ಬಂದು ರೇಷನ್ ಅಕ್ಕಿ ನಿನ್ನ ಕಡೆ ಹೆಂಗೆ ಬಂದು ಹೇಳಿ ನಿನ್ನ ಅಕ್ಕಿ ನಿನ್ನ ಕಡೆ ಹೆಂಗೆ ಬಂದು ಅಕ್ಕಿ ನಿನಗೆ ನಿನ್ನ ಹಿನ್ನೆಲೆ ಏನೈತಿ ನಿನಗೆ ಯಾರು ಸಪೋರ್ಟ್ ಕೊಡ್ತಾರೆ ಇದನ್ನೆಲ್ಲ ಮಾಡೋಕ್ಕೆ ನೀ ಇಷ್ಟು ಅಕ್ಕಿ ಎಲ್ಲ ಎಲ್ಲಿಂದ ತರ್ತಿ ಅದನ್ನೆಲ್ಲ ಹೇಳ ನನಗೆ ಹೇಳ ನೀ ಹೇಳ ಇದು ಅಕ್ಕಿ ಎಲ್ಲಿಂದ ತರ್ತೀನಿ ನಿನಗೆ ಯಾರು ಹಿಂಗೆ ಸಪೋರ್ಟ್ ಅದಾರ ಮತ್ತು ನಿನ್ನ ಇಷ್ಟು ಅಕ್ಕಿ ಹೆಂಗೆ ನೀ ಬಂತು ನೀ ಅಂತಾನೆ ಆಗ ಓಡಾಡಿಸಿ ಎಂಟ್ರಿ ಕೊಡ್ತೀನಿ ಅಂತ ಹೇಳಿದೆ ಯಾರಿಗೆ ಎಂಟ್ರಿ ಕೊಡ್ತೀವಿ ಬಾಳೇಶನ ಹೆಸರು ತೊಗೊಂಡು ಆಳಿಗೆ ಯಾರಪ್ಪ ಬಾಳೇಶ ಹೇಳಿ ಯಾರು ಬಾಳೇಶ ಯಾರು ಹೇಳಿ ಯಾರವ ಬಾಳೇಶ ಈಗ ನೋಡಿ ನಿನ್ನ ಅಕ್ಕಿ ಇಷ್ಟು ಅಕ್ಕಿ ರೇಷನ್ ಅಕ್ಕಿ ನಿನಗೆ ಯಾವ ಪರ್ಮಿಷನ್ ಕೊಟ್ಟಾನಪ್ಪ ಇಲ್ಲ ನೋಡಿ ನಿನ್ನ ಇಷ್ಟೆಲ್ಲ ಅಕ್ಕಿ ನಿನ್ನ ನೋಡು ಪೂರ್ತಿ ಇಲ್ಲಂದ್ರೂ ಮಿನಿಮಮ್ ಒಂದು 500 ಮೇಲೆ ಚೀಲಗಳ್ದ ಇವ ನಿನಗೆ ಯಾರು ಕೊಟ್ರಪ್ಪ ಪರ್ಮಿಷನ್ ಇದ್ದು ಮಾರಕ್ಕೆ ಬಡವ್ರಿಗೆ ಹೊಟ್ಟೆ ತುಂಬ ಅಣ್ಣನ ಇತ್ತಲ್ಲ ನಿನಗೆ ಯಾರು ಕೊಟ್ರಿದ್ನ ಹೇಳ ಬಡವ್ರಿಗೆ ಹೋಗು ಹೊಟ್ಟೆಗೆ ಅನ್ನ ನೀ ಯಾರು ಕೊಟ್ರಿ ನಿಂಗೆ ಯಾರು ಕೊಟ್ರಿ ನಿನ್ಗೆ ಹೇಳ ಹಾಂ ಯಾರು ಹೇಳಿ ನಂಗೆ ಅದನ್ನ ಹೇಳ್ಬೇಡಿ ನಿಂಗೆ ಯಾರು ಕೊಟ್ರಪ್ಪ ಅದನ್ನ ಹೇಳ ಬಡವ್ರಿಗೆ ಹೋಗು ಹೊಟ್ಟಿಗೆ ಅಣ್ಣ ಇನ್ನೇ ಇತ್ತು ನಿಂದು ನೋಡಿ ನಿಂದು ಒಳಗೆ ನಿಲ್ಲ ಕಟ್ಟಿ ಚೀಟಿ ನೋಡಿಲ್ಲ ನೋಡಲಿ ಎಲ್ಲ ಇಲ್ಲಿ ನೋಡ್ರಿ ಎಲ್ಲ ಚೀಲಗಳು ಇಲ್ಲಿ ಜಮಾ ಮಾಡಿರ್ತಾನ ಪೂರ್ತಿ ಲೈಟ್ ಇಲ್ದ ಹಾಂ ಇಲ್ಲಿ ನೋಡ್ರಿ ಅಕ್ಕಿಗಳು ಚೀಲೆಲ್ಲ ಇವು ನೋಡ್ರಿ ಇವ್ರು ತುಂಬಾಕ್ ಬಂದಾರ ನೀನು ಹೆಸರು ಇಲ್ಲಿ ಬನ್ನಿ ಬರ್ಬಾರ್ದು ಅಂತ ಹಾಕೋಬೇಡಿ ಕರ್ಸಿಲ್ಲ ನೀ ಬಾ ಇಲ್ಲಿ ಬಾ ಕನ್ನಡ ಮಾತಾಡ್ಬಾ ಬಾ ಇಲ್ಲಿ ಕನ್ನಡ ಮಾತಾಡ್ತೀನಿ ಬಾ ಇಲ್ಲಿ ಬಾ ಇಲ್ಲಿ ಮುಂದೆ ಬಾ ಯಾರು ಕರ್ಸಿದ್ರು ನಿಮ್ಮನ್ನ ಯಾರು ಕರ್ಸಿದ್ರು ಹೇಳಿ ಯಾರು ಕರ್ಸಿದ್ರು ಎದಕ್ಕೆ ಕನ್ನಡ ಹೇಳಿ ಅದು ಯಾರು ಕರ್ಸಿದ್ರು ಎದಕ್ಕೆ ಕರ್ಸಿದ್ರು ಏನು ತುಂಬಾಕ ಹೇಳಿ ನಿಮ್ಮ ತಪ್ಪಿಲ್ಲ ನೀವು 500 ರೂಪಾಯಿ ಬಡಿ ಕೊಟ್ರೆ ನೀವು ಬರಾರ ನಿಮ್ನ ಎದಕ್ಕೆ ಕರ್ಸಿದ್ರ ಅದನ್ನ ಹೇಳಂಗೆ ಮೊದಲು ಹಾಂ ಎಷ್ಟು ಕೊಡ್ತಂದ್ರೆ ಬಾಡಿಗೆ ಹಾಂ ಯಾವ ಬಾಡಿಗೆ ಅಂತ ಹೇಳಿದ್ರು ಅವ್ರ ಯಾವ ಬಾಡಿಗೆ ಅಂತ ಹೇಳಿದ್ರು ಅದನ್ನ ಹೇಳ ಈ ರೇಷನ್ ಅಕ್ಕಿ ಅಂತ ಹೇಳಿದ್ರು ಏನು ಮಣಿ ಅಕ್ಕಿ ಅಂತ ಹೇಳಿದ್ರು ಅದನ್ನ ಏನು ಹೇಳಿ ನಂಗೆ ಹೇಳ್ರಿ ನಂಗೆ ನೀವು ಉಳ್ಕೋಬೇಕಂದ್ರೆ ನೀವು ಸತ್ಯ ಹೇಳಬೇಕು ಅಂದ್ರೆ ನಾವು ಎಲ್ಲ ಕಡೆ ಹೋಗಿರ್ತೇವ್ರಿ ಏನಾರ ಅಕ್ಕಿ ತೌಡದು ಏನಾರ ತುಂಬಾಕ್ರಿ ಹಾಂ ಅದು ಹಂಗೆ ಹಾಂ ಏನಂತ ಕರ್ದ ನೀವು ಯಾರು ಕರ್ದಾರ ಹೆಸರು ಕಡೆ ಹೇಳ್ಬಿಟ್ಟು ನೀ ಇಲ್ಲಿ ಲೈವ್ ಐತಿ ಫೇಸ್ಬುಕ್ ಲೈವ್ ಐತಿ ಹೇಳಿ ಬಾಡಿಗೆ ಐತೆ ಬಂದಿದ್ದು ಹಾಂ ಬಾಡಿಗೆ ಐತೆ ಏನು ಬಾಡಿಗೆ ಏನು ಬಾಡಿಗೆ ನೋಡ್ರಿ ನೀವು ಸುಳ್ಳು ಹಾಕ್ಯಾರ ಓಡಿ ಹೊಂಟ ನೀವು ಏನಂತ ಅದು ಅಕ್ಕಿ ಏನು ತುಂಬ ಕರೆದ್ರು ಅವ್ರು ಏನಂತ ತುಂಬ ಎಲ್ಲಿ ಸರ್ FC ಟೆಂಡರ್ ಅಕ್ಕಿ ತಗೊಂಡವ್ರೆ 4 ದಿವಸ ಆತ್ರಿ ಬಿಲ್ ಐತ್ರಿ ಯಾವ್ದ್ರ ಬಿಲ್ ಐತ್ರಿ ಬಿಲ್ ಐತ್ರಿ ಬಿಲ್ ಐತ್ರಿ ಹಾಂ ಎಷ್ಟ್ರ ಬಿಲ್ ಐತ್ರಿ ಬಿಲ್ ಬಿಲ್ ಮಾಡಿದೈತ್ರಿ ಅದು ಬಿಲ್ ಮಾಡ್ರಿ ಎಷ್ಟು ಬಿಲ್ ಮಾಡ್ರಿ ಅಂತ ಮಾಲ್ ಐತೆ ಇರ್ತದ್ರಿ ಮಾಡಿದ್ದು ಗೊತ್ತಿಲ್ವಾ ಆಯ್ತು ನಾ ಮಾಡಿ ಅದು ಎಷ್ಟು ಮಾಡಿದ್ದು ನಿಮ್ಗೆ ಗೊತ್ತಿಲ್ವಾ 128 ಚೀಲ ಅದಾವ್ರಿ ಈ ಥರ ಇಲ್ಲಿ ಎಷ್ಟು ಕ್ವಿಂಟಲ್ ಐತ್ರಿ ಇಷ್ಟಲ್ಲ ಮೆನ್ಷನ್ ಆಗಿರ್ತಲ್ಲ ಅದೇ ರೀ 128 ಚೀಲ ಇದೆ ರೀ FC ದಿಂದ ಬಂದ್ರೆ ಈ ಚೀಲ ಬರೋಂಗಿಲ್ಲ FC ದಿಂದ ಬಂದ್ರ ಈ ಚೀಲಗಳು ಇರೋಂಗಿಲ್ಲ 4 ದಿವಸ ಆತ್ರಿ ತಗೊಂಡಿದ್ವಿ ಅಲ್ಲ ಅದು ಕರೆಕ್ಟ್ ರೀ FC ಯಿಂದ ನೀವು ಡೈರೆಕ್ಟ್ ತಗೊಂಡ್ರ ಈ ಚೀಲಗಳು ಬರೋಂಗಿಲ್ಲ ಗೋಣಿ ಚೀಲ ಬರ್ತಾವ್ರಿ ಇದ್ರಾಗ ಇದು ಪಲ್ಟಿ ಮಾಡಿದ್ದೈತೆ ರೀ ಅಲ್ಲ ಅಲ್ಲಿಂದ ಬಂದು ಎಲ್ಲಿ ಪಲ್ಟಿ ಮಾಡಿದ್ರಿ ಇಲ್ಲೇ ಪಲ್ಟಿ ಮಾಡಿದ್ದಾರೆ
ಎಲ್ಲಿದಾರ ಅವು ಚೀಲ ಅವೆಲ್ಲ ಚೀಲ್ರಿ ನಾನು ಮಾರಿದ್ದೆ ಅಲ್ಲ ಅವನ ಡೈರೆಕ್ಟ್ ಕಳಿಸ್ಬೋದಿತ್ತಲ್ರಿ ಅವ ಇದಕ್ಕಿಂತ ಗಟ್ಟಿಮುಟ್ಟಿ ಚೀಲ ಅಲ್ರಿ ಅವ ಎಫ್ಸಿದವ್ರು ಮತ್ತೆ ಅದನ್ನ ಆ ಚೀಲನ ಹೋಟೆಲ್ಗೆ ಸರ್ ಈಗ ಅದಲ್ಲ ಈಗ ನೀವು ಇತರ ಅಕ್ಕಿ ತಗೊಂಡಿರಿ ಅಂತ ರೇಷನ್ ಅಕ್ಕಿ ಬೇರೆದವ್ರು ಕಾಳಸಂತೆಯಲ್ಲ ಮಾರಾಟ ಆಗೋದು ಎಲ್ಲಿಂದ ತಗೊಂಡ್ರಿ ಹಾ ಇಲ್ರಿ ಅಲ್ಲ ಮತ್ತೆಲ್ಲ ಅದ್ರ ಮ್ಯಾಗೆಲ್ಲ ಹೋಯ್ದಲ್ಲ ಇಲ್ರಿ ಹಾ ಇಲ್ಲ ಮಹಾರಾಷ್ಟ್ರದ ಇಲ್ರಿ ಹಾ ಎಲ್ಲಿಂದ ಮಹಾರಾಷ್ಟ್ರದಿಂದ ಬರ್ತಾರೆ ಇಲ್ರಿ ಯಾವ ವೆಬ್ಸೈಟ್ ನೀವು ಎಲ್ಲಿ 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 ಯಾವ ವೆಬ್ಸೈಟ್ ತೋಡ್ರಿ ಅವು ಒಬ್ಬನ ಇದ್ರಿ ಅವು ಪಿಕಪ್ ಮಾಡಿಕೊಟ್ಟಿದ್ದಾರೆ ಯಾರು ಒಂದು ದೋಸ್ತ ವೆಬ್ಸೈಟ್ ಬೇಕಂದ್ರೆ ಯಾವ ವೆಬ್ಸೈಟ್ ಬೇಕಲ್ಲ ಯಾವ ವೆಬ್ಸೈಟ್ ಇಂದ ತೊಗೊಂಡ್ರಿ ಗೋಧಿಗಿ ಎಲ್ಲ ಅದಾವ ಅಲ್ಲಿ ಗೋಧಿ ನಮ್ಮ ಔಷಧಿ ಊಟ ಉಕ್ಕೆರಿಂದ ತಗೊಂಡ್ಬಂದಿದ್ದು ಐತ್ರಿ ಅದು ಅಕ್ಕಿರಿ ಎಲ್ಲಿಂದ ಒಂದು ಹೇಳ್ರಿ ಗೋಧಿ ಬೇಡ ಬಿಡ್ರಿ ಇವರೇ ಎಲ್ಲಿಂದ ಹೆಂಗ್ ಕೆಜಿ ತಗೊಂಡ್ರಿ ಇವ್ನ ಹೆಂಗ್ ತೊಗೊಂಡ್ರಿ ಹೆಂಗ್ ಕೆಜಿ ತೊಗೊಂಡ್ರಿ ಇದ್ರಿ 16 ರೂಪಾಯಿ ವೆಬ್ಸೈಟ್ ಇಂದ ಅಲ್ಲ 16 ರೂಪಾಯಿ ಕೆಜಿ ತಗೊಂಡ್ ಏನ್ ಮಾಡಾರ ಇಷ್ಟೆಲ್ಲ ಅಕ್ಕಿ ತಗೊಂಡ್ ನೀವು ಕ್ಯಾಂಟೀನ್ ಸಪ್ಲೈ ಯಾವ ಕ್ಯಾಂಟೀನ್ ರೀ ಎಲ್ಲ ಕ್ಯಾಂಟೀನ್ ಹೋಗಿ ಸಪ್ಲೈ ಮಾಡೋದು ಅದ ಎಲ್ಲೆಲ್ಲಿ ಸಪ್ಲೈ ಮಾಡ್ತೀರಿ ಅದೇ ಈಗ ಚಾಲೂ ಮಾಡಿದ್ವಿ ರೀ 4 ದಿವಸ ತಗೊಂಡಿವ್ರಿ ಈಗ ಚಾಲೂ ಮಾಡೋ ಅಂತೀನಿ 7 ತಿಂಗಳಿಂದ ಇಲ್ಲೆಲ್ಲ ಇಲ್ಲ 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 ಮತ್ತೆ ಪೊಲೀಸರೆಲ್ಲ ಸಾಥ್ ಕೊಡ್ತಾರಂತ ಇಲ್ಲ ಇಲ್ಲ ಪೊಲೀಸರು ಗೊತ್ತಿಲ್ಲ ಪೊಲೀಸರು ಟೋಪಿ ಗಿಪ್ಪೆಲ್ಲ ಹೆಂಗದ ಹೆಲ್ಮೆಟ್ ನಮ್ಮ ಗಾಡಿಯಿಂದ ರೀ ಅದು ಪೊಲೀಸ್ ಹೇಳ್ರಿ ಭಗವಂತ ಸುಬ್ರಾವ್ ಭೋಸ್ಲೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಆಹಾರ ಇಲಾಖೆಯ ಪಡಿತರ ಅಕ್ಕಿಯ ಅಕ್ರಮ ದಾಸ್ತಾನು ಅಂತ ಇದೆ ಅಂತ ಕೆಲಸ ನಮ್ಗೆ ಮಾಹಿತಿ ಬಂದ ಪ್ರಕಾರ ಸದರಿ ಪಿರ್ಮಡಿ ಗ್ರಾಮದ ಇಲ್ಲಿ ಒಂದು ಮನೆಗೆ ಹತ್ತಿರ ಬಂದಾಗ ಸದರಿ ನಮ್ಮ ಪಡಿತರ ಅಕ್ಕಿ ದಾಸ್ತಾನಾಗಿದ್ದು ಕಂಡು ಬಂದಿತ್ತು. ಸದರಿ ಅಕ್ಕಿಯನ್ನು ಈಗಾಗಲೇ ಪರಿಶೀಲನೆ ಮಾಡಿ ನಮ್ಮ ಆಹಾರ ಇಲಾಖೆಯ ಕಾನೂನು ರೀತಿಯ ಪ್ರಕಾರ ಪೊಲೀಸ್ ಕಂಪ್ಲೇಂಟ್ ಮಾಡಿ FIR ಮಾಡಿ ಈ ಅಕ್ಕಿಯನ್ನು ನಮ್ಮ ಕಬ್ಜಾವನ್ನು ತಗೊಂಡು ಸದರಿ ಕಬ್ಜಾ ಆದ ಎಲ್ಲ ಪ್ರೊಸೆಸ್ ಮುಗಿದ ಬಳಿಕ ಅದೇನು ನ್ಯಾಯಾಲಯದ ಏನು ಕೇಸ್ ನಡೀತಿದೆ ಅದ್ರ ಪ್ರಕಾರ ನಾವು ಪ್ರೊಸೆಸ್ ಮಾಡಿ ಮುಂದಿನ ಕ್ರಮ ತಗೋತೀವಿ. ಎಷ್ಟಿದಾವೆ ಸರ್ ನೀವು ಅಂದಾಜು ಎಷ್ಟು? ಈಗ ಒಂದು ಈಗ ಅಂದಾಜು ಒಂದು 250 ಚೀಲ ಇದಾವೆ ಅಂದಾಜು ಸರ್. 100-150 ಚೀಲ ನಮ್ಗೆ ಕಂಡು ಬಂದೈತಿ. ಅದು ನಾವು ಈಗ ವಶಪಡಿಸ್ಕೊಂಡೇವೆ ಸರ್. ವಶಪಡಿಸ್ಕೊಂಡು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಸರ್ ಈಗ ಪರಿಶೀಲನೆ ಮಾಡಿದ್ರಿ ಏನೇನಿದಾವೆ ಸರ್ ಇಲ್ಲಿ ಏನೇನು ನೋಡಿದ್ರಿ? ಇಲ್ಲಿ ಪಡಿತರ ಅಕ್ಕಿ ಇದ್ದಿದ್ದನ್ನು ಕಂಡು ಬಂದು ಸರ್. ಪಡಿತರ ಅಕ್ಕಿ ಐತಿ ಅವ್ರು ಎಲ್ಲಿಂದ ತರ್ತಾರೆ ಇಲ್ಲ ಅದು ಪೊಲೀಸ್ ಸ್ಟೇಷನ್ದಾಗ ಸರಿ ಪೊಲೀಸ್ ಅವರು ಎನ್ಕ್ವೈರಿ ಮಾಡಿ ಈಗ ನಾವು ಪಡಿತರ ಅಕ್ಕಿ ಇದ್ದಿದ್ದನ್ನು ನಾವು ಕನ್ಫರ್ಮ್ ಮಾಡ್ಕೊಂಡಿವಿ. ಈ ಪಡಿತರ ಅಕ್ಕಿ ಕನ್ಫರ್ಮ್ ಮಾಡ್ಕೊಂಡಿದ್ದ ಅವ್ರು ಎಲ್ಲಿಂದ ಬಂತು ಹೆಂಗೆ ಸ್ಟಾಕ್ ಮಾಡಿದ್ರಿ ಏನು ಮಾಡಿದ್ರು ಪೊಲೀಸ್ ತನಿಖೆ ಅಂತ ಅದು ನಮಗೆ ಮಾಹಿತಿ ಬರ್ತದೆ ಎಲ್ಲಿಂದ ಬಗ್ಗೆ ಗೊತ್ತಾಗಿಲ್ಲ ಇಲ್ಲ ಸರ್. ಸರ್ ಈಗ ಚೆಕ್ ಮಾಡ್ತಿರ್ತೀರಿ ನೀವೆಲ್ಲ ಇರ್ತೈತಿಲ್ಲ ನಿಮ್ಮ ಮಾಹಿತಿ. ಸರ್ ಈಗ ಅವರು ಆರೋಪ ಮಾಡ್ತಾರೆ ಸರ್ ತಮ್ಮ ಮೇಲೆ ನಾವು ಎಲ್ಲ ಮಾಮೂಲಿ ಕೊಡ್ತೀವಿ ಅನ್ನೋ ಆರೋಪ ಮಾಡ್ತಾರೆ. ಅಂತದ್ದು ಏನಿಲ್ಲ ಸರ್. ತಮ್ಮ ಸೇಫ್ಟಿಗೋಸ್ಕರ ಮತ್ತೊಬ್ಬರ ಹೆಸರು ಹೇಳಿ ಸರ್ ಅವ್ರ ಜೀವನ ಮಾಡುವಂತ ಉಪಯೋಗ ಅವ್ರು ಪೊಲೀಸರಿಗೆ ನಿಮಗ ಮಾಮೂಲಿ ಕೊಡ್ತಾರಂತಾರ ಲೈವ್ ಒಳಗೆ ಹೇಳಿದಾರ ಅವ್ರು. ಅಲ್ಲ ಸರ್ ಅದರಿ ತಮ್ಮ ಇದನ್ನು ಉಳಿಸ್ಕೊಳ್ತಾರ ಮತ್ತೊಬ್ಬರ ಮ್ಯಾಗ ಅಪಾದನೆ ಮಾಡಿ ಅಂಥದ್ದು ಏನಾರ ಕಂಡು ಬಂದಿದ್ದು ಕರೆ ಆತಂದ್ರೆ ತಗೊಂಡವ್ರು ಕರೆ ಆತಂದ್ರೆ ಅವ್ರ ಕಾನೂನು ಪ್ರಕಾರ ತಮ್ಮಿಂತರಾಗಲಿ ಆ ಸಾರ್ವಜನಿಕರಲ್ಲಿ ಸ್ಪಷ್ಟವಾದ ಶಿಕ್ಷೆ ಆಗಲಿ ಅಂತ ಹೇಳಿ ಸರ್ ನಾ ಬಯಸ್ತೇನೆ ಸರ್. ನಾ ಸುರೇಶ್ ಉಪ್ಪಾರ್ ಅಂತ ಆಹಾರ ನಿರೀಕ್ಷಕರು.